ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಪ್ರಜ್ವಲ್ ದೇವರಾಜ್ ಮತ್ತೆ ವೇದಿಕಾ ಅಭಿನಯದ ಗಣ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ಬೇಕು ಅಂದ್ರೆ 1993ರಲ್ಲಿ ಒಬ್ಬ ವ್ಯಕ್ತಿ ಒಂದು ಹುಡುಗ ಹುಡುಗಿನ ಕೊಲೆ ಮಾಡ್ತಾನೆ. ಆ ಶವಗಳು 2022ರಲ್ಲಿ ಸಿಗುತ್ತೆ. ಈ ಮಧ್ಯೆ ಈ ಕಥೆಯ ನಾಯಕನಿಗೆ 1993ರಿಂದ ಸುಜಾತ ಅನ್ನೋ ಹುಡುಗಿಯಿಂದ ಕರೆ ಬರುತ್ತೆ. 1993ರಿಂದ 2022ಕ್ಕೆ ಕರೆ ಬರೋಕೆ ಕಾರಣ ಏನು? 1993ರಲ್ಲಿ ಕೊಲೆಯಾಗಿ 2022ರಲ್ಲಿ ಸಿಕ್ಕ ಶವಗಳು ಯಾರದು? ಕೊಲೆಗೆ ಕಾರಣ ಏನು? ಮೂವಿಯಲ್ಲಿ ಒಂದರ ಹಿಂದೆ ಒಂದಂತೆ ರಿವೀಲ್ ಆಗೋ ಟ್ವಿಸ್ಟ್ ಗಳು ಆದ್ರೂ ಏನು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಇಂದಿರಾ ಕಾಲೋನಿಯ ದೇವಸ್ಥಾನವನ್ನ ತೋರಿಸ್ತಾರೆ. ಅದು ಸೆಪ್ಟೆಂಬರ್ 1993. ಒಬ್ಬ ಅನಾಥ ಹುಡುಗ ದೇವಸ್ಥಾನದ ಬಳಿ ಕೂತಿರ್ತಾನೆ. ಅವಾಗ ಒಬ್ಬ ಗನ್ನಲ್ಲಿ ಒಂದು ಹುಡುಗ ಹುಡುಗಿನ ಶೂಟ್ ಮಾಡಿ ಕೊಲೆ ಮಾಡ್ತಾನೆ. ಅದನ್ನ ಆ ಹುಡುಗ ನೋಡಿ ಗಾಬರಿಯಾಗಿ ಅಲ್ಲಿಂದ ಓಡೋಗ್ತಾನೆ. ಕಿಲ್ಲರ್ ಆ ಹುಡುಗನನ್ನು ಕೊಲೆ ಮಾಡೋಕೆ ಅವನನ್ನು ಅಟ್ಟಾಡಿಸಿಕೊಂಡು ಹೋಗ್ತಾನೆ. ಈ ಕಡೆ ನಮಗೆ ಸುಜಾತ ಅನ್ನೋ ಮಹಿಳೆಯನ್ನ ತೋರಿಸ್ತಾರೆ. ಸುಜಾತ ಅವಳ ತಂದೆಯ ಜೊತೆ ಅವಳ ಮನೆಗೆ ಬರ್ತಾಳೆ. ನೋಡಿದ್ರೆ ಅಲ್ಲೇ ಕಿಲ್ಲರ್ ಇಂದ ತಪ್ಪಿಸ್ಕೊಂಡು ಬಂದ ಹುಡುಗ ಗಾಬರಿಯಲ್ಲಿ ನಡುತ್ತಾ ಮಲಗಿರ್ತಾನೆ. ಅದನ್ನ ನೋಡಿ ಸುಜಾತ ಮತ್ತೆ ಅವಳ ತಂದೆ ಆ ಹುಡುಗನನ್ನ ಅವರ ಮನೆ ಒಳಗೆ ಕರ್ಕೊಂಡೋಗಿ ಬೇರೆ ಬಟ್ಟೆ ಕೊಡ್ತಾರೆ. ಅಲ್ಲಿ ಆ ಹುಡುಗನ ಹೆಸರು ಚಿನ್ನು ಮತ್ತೆ ಅವನೊಬ್ಬ ಅನಾಥ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸುಜಾತ ಚಿನ್ನುನ ಅವಳೇ ಸಾಕೋಕೆ ತೀರ್ಮಾನ ಮಾಡ್ಕೋತಾಳೆ. ಚಿನ್ನು ಕೂಡ ಸುಜಾತನ ಅಮ್ಮ ಅಂತ ಕರೆಯೋಕೆ ಶುರು ಮಾಡ್ತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಕತೆ 2022ಕ್ಕೆ ಬರುತ್ತೆ. ಈ ಮೂವಿಯ ಕತೆ 1993 ಮತ್ತೆ 2022ರಲ್ಲಿ ಪ್ಯಾರಲಲ್ ಆಗಿ ನಡೆಯೋದ್ರಿಂದ ನಾವು ಪ್ಯಾರಲಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಅರ್ಥ ಮಾಡ್ಕೊಳ್ಳಿ. ಇವಾಗ 2022ರಲ್ಲಿ ನಮಗೆ ಈ ಕಥೆಯ ನಾಯಕ ಗಣನ ತೋರಿಸ್ತಾರೆ. ಗಣ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ಇವಾಗ ಗಣ ಒಬ್ಬ ಮಿನಿಸ್ಟರ್ನ ಇಂಟರ್ವ್ಯೂ ಮಾಡೋಕೆ ಹೋಗಿರ್ತಾನೆ. ಅಲ್ಲಿ ಮಿನಿಸ್ಟರ್ ಒಬ್ಬಳು ಮಹಿಳೆಯ ಸೊಂಟದ ಮೇಲೆ ಕೈ ಇಟ್ಟಿರೋ ಫೋಟೋ ತೋರಿಸ್ತಾನೆ. ಇವಾಗ ಆ ಮಹಿಳೆಗೆ ಟಿಕೆಟ್ ಕೂಡ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಕೇಳುವಾಗ ಅಲ್ಲಿಗೆ ಗಣ ವರ್ಕ್ ಮಾಡ್ತಿದ್ದ ನ್ಯೂಸ್ ರೂಮ್ ನ ಸಿಇಒ ಬರ್ತಾನೆ. ಅವನು ಮಿನಿಸ್ಟರ್ನ ಫ್ರೆಂಡ್ ಆಗಿರ್ತಾನೆ. ಅದಕ್ಕೆ ಗಣನ ಬೇರೆ ಚಾನಲ್ ಅಲ್ಲಿ ಕೆಲಸ ಹೇಳಿದೀನಿ, ಇಲ್ಲಿ ನಿನಗೆ ಸೆಟ್ ಆಗಲ್ಲ, ಅಲ್ಲಿಗೆ ಹೋಗು ಅಂತ ಹೇಳ್ತಾನೆ. ಈ ಕಡೆ ಇಂದಿರಾ ಕಾಲೋನಿಯ ದೇವಸ್ಥಾನದ ಹತ್ರ 1993ರಲ್ಲಿ ಕೊಲೆಯಾಗಿದ್ದ ಹುಡುಗ ಹುಡುಗಿಯ ಮೂಳೆಗಳು 2022ರಲ್ಲಿ ಸಿಗ್ತವೆ. ಅದನ್ನ ಪೊಲೀಸರು ಈಚೆ ತೆಗಿತಾ ಇರ್ತಾರೆ. ಅಲ್ಲಿಗೆ ಗಣ ಹೋಗಿ ಅವನ್ ಫ್ರೆಂಡ್ ಜೊತೆ ಲೈವ್ ಅಲ್ಲಿ ನ್ಯೂಸ್ ರಿಪೋರ್ಟ್ ಶುರು ಮಾಡ್ತಾನೆ. ಆ ಮೂಳೆಗಳನ್ನ ನೋಡಿ ಒಂದು ಗಂಡು ಹೆಣ್ಣನ್ನ ಕೊಲೆ ಮಾಡಿ ಇಲ್ಲಿ ಊತಾಕಿದ್ದಾರೆ ಅಂತ ರಿಪೋರ್ಟ್ ಮಾಡ್ತಾನೆ. ಆ ಕಿಲ್ಲರ್ ಕೂಡ ಇವಾಗ ಅಲ್ಲೇ ಇರ್ತಾನೆ. ದೇವಸ್ಥಾನದಿಂದ ಗಣ ಹೊಸದಾಗಿ ಜಾಯ್ನ್ ಆಗಿದ್ದ ನ್ಯೂಸ್ ರೂಮ್ಗೆ ಹೋಗ್ತಾನೆ. ಅಲ್ಲಿಯ ಸಿಇಒ ಜಗನ್ನಾಥ್ ಅಂತ. ಅವನು ಗಣಗೆ ನ್ಯೂಸ್ ಕನ್ಫರ್ಮ್ ಮಾಡ್ಕೊಳ್ಳದೆ ಆ ಮೂಳೆಗಳು ಗಂಡು ಹೆಣ್ಣಿನ ಮೂಳೆ ಅಂತ, ಅದು ಕೊಲೆನೆ ಅಂತ ಹೇಗೆ ಹೇಳಿದೆ ಅಂತ ಬೈತಾ ಇರ್ತಾನೆ. ಅದಕ್ಕೆ ಗಣ ಆ ಮೂಳೆಗಳ ಪೆಲ್ವಿಕ್ ಏರಿಯಾ ನೋಡಿ ಗಂಡು ಮತ್ತೆ ಹೆಣ್ಣು ಅಂತ ಕಂಡಿಡ್ದಿದ್ದಾಗೆ, ಜೊತೆಗೆ ಸಹಜ ಸಾವಾಗಿದ್ರೆ ಅಕ್ಕಪಕ್ಕ ಊತಾಗ್ತಾ ಇದ್ರು, ಆದ್ರೆ ಆ ಶವಗಳು ಒಂದರ ಮೇಲೊಂದು ಇದ್ದನ್ನ ನೋಡಿ ಅದು ಕೊಲೆ ಅಂತ ಕಂಡಿಡ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಗನ್ನಾಥ್ ಇಂಪ್ರೆಸ್ ಆಗಿ ಆ ಕೊಲೆ ಇನ್ವೆಸ್ಟಿಗೇಷನ್ ನ ಪೊಲೀಸರಿಗಿಂತ ಮುಂಚೆನೆ ಮಾಡಿ ಕಿಲ್ಲರ್ನ ಹುಡುಕೋಕೆ ಗಣಾಗಿನೇ ಹೇಳ್ತಾರೆ. ಗಣ ಅಲ್ಲಿಂದ ಇಂದಿರಾ ಕಾಲೋನಿಯಲ್ಲಿ ಒಂದು ಬಾಡಿಗೆ ಮನೆ ತಗೊಂಡು ಅವನ ಫ್ರೆಂಡ್ ಜೊತೆ ಆ ಮನೆಗೆ ಶಿಫ್ಟ್ ಆಗ್ತಾನೆ. ಆ ಮನೆ ಬೇರೆ ಯಾವುದೂ ಅಲ್ಲ, 1993ರಲ್ಲಿ ಸುಜಾತ ಮತ್ತೆ ಚಿನ್ನು ಇರೋ ಮನೆಯೇ ಆಗಿರುತ್ತೆ. ಆ ದಿನ ರಾತ್ರಿ 1993ರಲ್ಲಿ ಜೊತೆಗೆ 2022ರಲ್ಲಿ ಒಟ್ಟಿಗೆ ಒಂದು ಸಿಡಿಲು ಹೊಡೆಯುತ್ತೆ. ಆ ಸಿಡಿಲಿನ ಪೂರ್ತಿ ಎನರ್ಜಿ ಲೈಟ್ ಕಂಬದಿಂದ ಆ ಮನೆಯಲ್ಲಿ ಇದ್ದ ಟೆಲಿಫೋನ್ಗೆ ಬರುತ್ತೆ. 1993ರಲ್ಲೂ ಕರೆಂಟ್ ಹೋಗುತ್ತೆ, 2022ರಲ್ಲೂ ಅದರಿಂದ ಕರೆಂಟ್ ಹೋಗುತ್ತೆ. ಅದಕ್ಕೆ 1993ರಲ್ಲಿ ಸುಜಾತ ಕೆಇಬಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಅದು 2022ರಲ್ಲಿ ಇದ್ದ ಗಣ ಮನೆಗೆ ಬರುತ್ತೆ. ಗಣ ಕಾಲ್ ರಿಸೀವ್ ಮಾಡಿ ಕೆಇಬಿ ಅಲ್ಲ ಅಂತಾನೆ. ಸುಜಾತ ಮಿಸ್ ಆಗಿ ಕನೆಕ್ಟ್ ಆಗಿರ್ಬೇಕು ಅನ್ಕೊಂಡು ಮತ್ತೆ ಕೆಇಬಿಗೆ ಕಾಲ್ ಮಾಡಿದ್ರೆ ಅದು ಮತ್ತೆ ಗಣಾಗೇನೆ ಬರುತ್ತೆ. ಸುಜಾತ ಎಲ್ಲೋ ಮಿಸ್ ಕನೆಕ್ಷನ್ ಆಗಿರ್ಬೇಕು ಅನ್ಕೊಂಡು ಕಾಲ್ ಕಟ್ ಮಾಡಿ ಸುಮ್ನೆ ಆಗ್ತಾಳೆ. ಮಾರನೇ ದಿನ ಸುಜಾತ ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ತಾಳೆ. ಅಲ್ಲಿ ಯಾರಾದ್ರೂ IAS IPS ಆಫೀಸರ್ ಇಂದ ರೆಕಮೆಂಡೇಶನ್ ಲೆಟರ್ ತಂದ್ರೆ ಬೇಗ ಪಾಸ್ಪೋರ್ಟ್ ಬರುತ್ತೆ, ಇಲ್ಲ ಅಂದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಸುಜಾತ ಬೇಜಾರಾಗಿ ಈಚೆ ಬಂದು ಬಸ್ ಸ್ಟಾಪ್ ಹತ್ರ ಹೋದಾಗ ಅಲ್ಲಿಗೆ ವಾಸು ಅನ್ನೋ ಫೋಟೋಗ್ರಾಫರ್ ಬರ್ತಾನೆ. ಅವನು ಸುಜಾತನ ಇಷ್ಟಪಡ್ತಾ ಇರ್ತಾನೆ, ಆದ್ರೆ ಅವಳಿಗೆ ಪ್ರಪೋಸ್ ಮಾಡೋ ಬದಲು ದೂರದಿಂದ ಫೋಟೋಸ್ ತಗೋತಾ ಇರ್ತಾನೆ. ಸುಜಾತಾಗೆ ಈ ವಿಷಯ ಗೊತ್ತಿರುತ್ತೆ. ಅವಳಿಗೂ ವಾಸು ಇಷ್ಟ ಇರ್ತಾನೆ, ಆದ್ರೆ ಅವಳಿಗೂ ಹೇಳೋಕೆ ಭಯ ಇರುತ್ತೆ. ಅದಕ್ಕೆ ಅವಳು ಹೇಳ್ತಾ ಇರಲ್ಲ. ವಾಸು ಫೋಟೋ ತೆಗೆಯುವಾಗ ಮಾತ್ರ ಚೆನ್ನಾಗಿ ಪೋಸ್ ಕೊಡ್ತಾ ಇರ್ತಾಳೆ. ಜೊತೆಗೆ ಸುಜಾತಾಗೆ ಗೀತಾ ಅನ್ನೋ ಫ್ರೆಂಡ್ ಇರ್ತಾಳೆ. ಸುಜಾತ ವಾಸು ಬಗ್ಗೆ ಗೀತಾಗೆ ಹೇಳ್ತಾ ಇರ್ತಾಳೆ. ಈ ಕಡೆ ಮೂಳೆಗಳನ್ನ ಪರೀಕ್ಷೆ ಮಾಡಿದ ಡಾಕ್ಟರ್ ಗಣ ಹೇಳಿದ ಹಾಗೇನೆ ಅದು ಒಂದು ಗಂಡು ಮತ್ತೆ ಒಂದು ಹೆಣ್ಣಿನ ಮೂಳೆ ಅಂತ ಹೇಳ್ತಾರೆ. ಜೊತೆಗೆ 2 ಬುರುಡೆಯ ಮೇಲೆ ಬುಲೆಟ್ಸ್ ಮಾರ್ಕ್ ಇರುತ್ತೆ, ಅದರಿಂದ ಅದು ಕೊಲೆನೆ ಅಂತ ಕನ್ಫರ್ಮ್ ಆಗುತ್ತೆ. ಇದು ಸಿಇಒ ಜಗನ್ನಾಥ್ಗೆ ಗೊತ್ತಾಗಿ ಗಣನ ಹೊಗಳುತ್ತಾರೆ. ಆದ್ರೆ ಗಣ ಆ ಮೂಳೆಗಳು ಯಾರಿಗೆ ಸೇರಿದ್ದು ಅಂತ ಕಂಡಿಡಿದು ಕಿಲ್ಲರ್ನ ಹುಡುಕ್ಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಅದಕ್ಕೆ ಮೊದಲು ಆ ಬುರುಡೆ ಯೂಸ್ ಮಾಡ್ಕೊಂಡು ಫೇಸ್ ರಿಕನ್ಸ್ಟ್ರಕ್ಟ್ ಮಾಡಿಸೋಕೆ ಪ್ಲಾನ್ ಮಾಡ್ತಾನೆ.
ಅದಕ್ಕೆ ಗಣ ಅವನ ಫ್ರೆಂಡ್ಗೆ ಕಾಲ್ ಮಾಡಿ ಬುರುಡೆ ಫೋಟೋ ಕಳಿಸಿ ಫೇಸ್ ರೀಕನ್ಸ್ಟ್ರಕ್ಟ್ ಮಾಡಿ ಕೊಡೋಕೆ ಹೇಳ್ತಾನೆ. ಆ ದಿನ ರಾತ್ರಿ ಸುಜಾತ ಅವ್ರ ಅಂಕಲ್ಗೆ ಕಾಲ್ ಮಾಡ್ತಾಳೆ, ಆದ್ರೆ ಅದು ಮತ್ತೆ ಗಣಾಗೇನೆ ಕನೆಕ್ಟ್ ಆಗುತ್ತೆ. ಇವಾಗ ಸುಜಾತ ಯಾರಿಗೆ ಕಾಲ್ ಮಾಡಿದ್ರು ಅದು ಗಣಾಗೇನೆ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಸುಜಾತ ಪಾಸ್ಪೋರ್ಟ್ ಬಗ್ಗೆ ಹೇಳ್ತಾಳೆ. ಅದನ್ನ ಕೇಳಿ ಗಣ ವೆಬ್ಸೈಟ್ ಅಲ್ಲಿ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ 1 ವಾರದಲ್ಲಿ ಬರುತ್ತೆ ಅಂತಾನೆ. ಅದನ್ನ ಕೇಳಿ ಸುಜಾತ ಆಧಾರ್ ಕಾರ್ಡ್ ಅಂದ್ರೆ ಏನು ಅಂತಾಳೆ. ಯಾಕಂದ್ರೆ 1993ರಲ್ಲಿ ಆಧಾರ್ ಎಲ್ಲ ಇರ್ಲಿಲ್ವಲ್ಲ ಅದಕ್ಕೆ. ಅದನ್ನ ಕೇಳಿ ಗಣ ಯಾರೋ ಮುಗ್ದೇ ಇರ್ಬೇಕು ಅಂತ ಪಾಸ್ಪೋರ್ಟ್ ಆಫೀಸ್ ಅಲ್ಲಿ ನನ್ನ ಫ್ರೆಂಡ್ ವರ್ಕ್ ಮಾಡ್ತಾನೆ, ನಾಳೆ ಬನ್ನಿ ನಾನ್ ಮಾಡಿಸ್ಕೊಡ್ತೀನಿ ಅಂತಾನೆ. ಫೋನ್ ನಂಬರ್ ಕೇಳ್ತಾನೆ, ಆದ್ರೆ ಸುಜಾತಾಗೆ ಅದು ಕೂಡ ಗೊತ್ತಿಲ್ಲ. ಸುಜಾತ ಗುರ್ಸಿಗ್ಲಿ ಅಂತ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡ್ ಬರ್ತೀನಿ ಅಂತಾಳೆ. ಸರಿ ಅಂತ ಇಬ್ರು ಡಿಸೈಡ್ ಮಾಡ್ಕೊಂಡು ಮಾರನೇ ದಿನ ಇಬ್ರು ಪಾಸ್ಪೋರ್ಟ್ ಆಫೀಸ್ ಹತ್ರ ಹೋಗ್ತಾರೆ. ಸುಜಾತ ಮತ್ತೆ ಗೀತಾ 1993ರಲ್ಲಿ ಪಾಸ್ಪೋರ್ಟ್ ಆಫೀಸ್ ಹತ್ರ ಇರ್ತಾರೆ. ಗಣ ಮತ್ತೆ ಅವನ ಫ್ರೆಂಡ್ 2022ರಲ್ಲಿ ಪಾಸ್ಪೋರ್ಟ್ ಆಫೀಸ್ ಹತ್ರ ಹೋಗ್ತಾರೆ. ಗಣ ಇವಾಗ ಶ್ರುತಿ ಅನ್ನೋ ಹುಡುಗಿನ ಭೇಟಿ ಆಗ್ತಾನೆ. ಶ್ರುತಿ MSc ಫಿಸಿಕ್ಸ್ ಓದ್ತಾ ಇರ್ತಾಳೆ. ಶ್ರುತಿನ ನೋಡಿದ ಕೂಡಲೇ ಗಣಗೆ ಶ್ರುತಿ ಮೇಲೆ ಲವ್ ಆಗುತ್ತೆ. ಈ ಕಡೆ ಗಣ ಬರ್ತಾನೆ ಅಂತ ಸುಜಾತ ಗೀತಾ ಕಾಯ್ತಾ ಇರ್ತಾರೆ. ಆದ್ರೆ ಅಲ್ಲಿಗೆ ವಾಸು ಬರ್ತಾನೆ. ಸುಜಾತ ಗೀತಾ ಕೂತ್ಕೊಳ್ಳಿ ಅಂತ ಅವರಿಗೆ ಒಂದು ಬೆಂಚ್ ಹಾಕಿಸ್ತಾನೆ. ಸುಜಾತಾಗೆ ಜ್ಯೂಸ್ ಕೂಡ ಕೊಡಿಸ್ತಾನೆ. ಇಬ್ರು ಸಂಜೆವರೆಗೂ ವೇಟ್ ಮಾಡಿ ಮನೆಗೆ ಹೋಗ್ತಾರೆ. ಈ ಕಡೆ ಗಣ ಕೂಡ ಮನೆಗೆ ಬರ್ತಾನೆ. ಸುಜಾತ ಕಾಲ್ ಮಾಡ್ತಾಳೆ, ಇಬ್ರು ನೀವು ಬಂದಿಲ್ಲ ಅಂತ ಇರ್ತಾರೆ. ಅದಕ್ಕೆ ನಾಳೆ ಇಬ್ರು ಪಾಸ್ಪೋರ್ಟ್ ಆಫೀಸ್ ಮುಂದೆ ಇರೋ ಮರದ ಹತ್ರ ಸಿಗೋಣ ಅಂತಾರೆ. ಇಬ್ರು ಮರದ ಹತ್ರ ಬರ್ತಾರೆ. ಸುಜಾತ ಮತ್ತೆ ಸಂಜೆವರೆಗೂ ವೇಟ್ ಮಾಡಿ ಗಣ ಬರ್ಲಿಲ್ಲ ಅಂತ ಆ ಮರದ ಮೇಲೆ ಡೇಟ್ ಮತ್ತೆ ಇಯರ್ ಬರ್ದು ಮನೆಗೆ ಹೋಗ್ತಾಳೆ. ಈ ಕಡೆ ಗಣ ಸುಜಾತಾಗೆ ವೇಟ್ ಮಾಡ್ತಾ ಇರ್ತಾನೆ. ಅವಳು ಬರಲ್ಲ. ಹೇಗೋ ಶ್ರುತಿ ಸಿಗ್ತಾಳೆ. ಅವಳ ಜೊತೆ ಮಾತಾಡ್ಕೊಂಡು ಅವನು ಮನೆಗೆ ಹೋಗ್ತಾನೆ. ಸುಜಾತ ಕಾಲ್ ಮಾಡ್ತಾಳೆ. ಮತ್ತೆ ಇಬ್ರು ಯಾಕೆ ಬಂದಿಲ್ಲ ಅಂತ ಜಗಳ ಆಡ್ತಾ ಇರ್ತಾರೆ. ಅವಾಗ ಸುಜಾತ ಮರದ ಮೇಲೆ ಡೇಟ್ ಬರೆದಿದ್ದೀನಿ ಹೋಗಿ ಚೆಕ್ ಮಾಡಿ ಅಂತಾಳೆ. ಅದೇ ಟೈಮ್ಗೆ ಮನೆಗೆ ಓನರ್ ಬಂದು ಗಣ ಮಾತಾಡ್ತಾ ಇರೋ ಟೆಲಿಫೋನ್ಗೆ ಕನೆಕ್ಷನ್ನೇ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿ ಗಣ ಫ್ರೆಂಡ್ ಶಾಕ್ ಆಗೋಗ್ತಾನೆ. ಗಣಗೆ ಟೆಲಿಫೋನ್ಗೆ ಕನೆಕ್ಷನ್ ಇಲ್ಲ ಅಂತ ಗೊತ್ತಾಗಿ ಕಾಲ್ ಕಟ್ ಮಾಡ್ತಾನೆ. ಆ ಮರದ ಬಳಿಗೆ ಹೋಗ್ತಾರೆ. ನೋಡಿದ್ರೆ ಅದರ ಮೇಲೆ 29/9/1993 ಅಂತ ಇರುತ್ತೆ. ಅವಾಗ ಸುಜಾತ ಇರೋದು ಪಾಸ್ಟ್ ಅಲ್ಲಿ ಅಂತ ಗಣಗೆ ಗೊತ್ತಾಗುತ್ತೆ. ಮತ್ತೆ ಸುಜಾತ ಕಾಲ್ ಮಾಡಿದಾಗ ಅದು ಕನ್ಫರ್ಮ್ ಆಗುತ್ತೆ. ಆದ್ರೆ ಸುಜಾತ ಗಣ 2022ರಿಂದ ಮಾತಾಡ್ತಾ ಇರೋದು ಅಂದ್ರೆ ನಂಬಲ್ಲ. ಸೆಪ್ಟೆಂಬರ್ 30, 1993ರಲ್ಲಿ ಏನಾಗುತ್ತೆ ಅಂತ ಗಣ ಗೂಗಲ್ ಅಲ್ಲಿ ಚೆಕ್ ಮಾಡಿ ನಾಳೆ ಮಹಾರಾಷ್ಟ್ರ ಅಲ್ಲಿ ಭೂಕಂಪ ಆಗಿ 20,000 ಜನ ಸಾಯ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಸುಜಾತ ಮಾರನೇ ದಿನ ನ್ಯೂಸ್ ಪೇಪರ್ ಚೆಕ್ ಮಾಡ್ತಾಳೆ. ಆ ನ್ಯೂಸ್ ಇರೋದೇ ಇಲ್ಲ. ನೋಡಿದ್ರೆ ಟಿವಿಯಲ್ಲಿ ಬೆಳಗಿನ ಜಾವ ಭೂಕಂಪ ಆಗಿ 20,000 ಜನ ಸತ್ತೋಗಿದ್ದಾರೆ ಅಂತ ಬರ್ತಾ ಇರುತ್ತೆ. ಅದನ್ನ ನೋಡಿ ಸುಜಾತಾಗೆ ಗಣ ಇರೋದು 2022ರಲ್ಲಿ ಅಂತ ಕನ್ಫರ್ಮ್ ಆಗುತ್ತೆ. ಇಲ್ಲಿಂದ ಇಬ್ರು ಡೈಲಿ ಮಾತಾಡೋಕೆ ಶುರು ಮಾಡ್ತಾರೆ. ಸುಜಾತ ವಾಸು ಬಗ್ಗೆ ಹೇಳ್ತಾ ಇರ್ತಾಳೆ, ಗಣ ಶ್ರುತಿ ಬಗ್ಗೆ ಹೇಳ್ತಾ ಇರ್ತಾನೆ. ಇವಾಗ 2022ರಲ್ಲಿ ಸುಜಾತನ ಗಣ ಮೀಟ್ ಮಾಡೋಕೆ ಅವಳಿಗೆ ಡೇಟ್ ಹೇಳಿ ಪಾಸ್ಪೋರ್ಟ್ ಆಫೀಸ್ಗೆ ಬನ್ನಿ ಅಂತ ಹೇಳ್ತಾನೆ. ಸುಜಾತ ಬರ್ತೀನಿ ಅಂತಾಳೆ. ಅಂದ್ರೆ ಪಾಸ್ಟ್ ಅಲ್ಲಿ ಇರೋ ಸುಜಾತ ಅಲ್ಲ, 2022ರಲ್ಲಿ ಇರೋ ಸುಜಾತ. ಗಣ ಮನೆ ಮುಂದೆ ಒಂದು ಮರ ಇರುತ್ತೆ. ಅದನ್ನ ಕಡಿಯೋಕೆ ಕಾರ್ಪೊರೇಷನ್ ಅವರು ಬಂದಿರುತ್ತಾರೆ. ಆ ಮರದ ಮೇಲೆ ಇಂಟರ್ನೆಟ್ ವೈರ್ ಹೋಗಿದ್ರಿಂದ ಗಣ 2,000 ದುಡ್ಡು ಕೊಟ್ಟು 2 ದಿನ ಆದ್ಮೇಲೆ ಬಂದು ಕಡೀರಿ ಅಂತ ಹೇಳ್ತಾನೆ. ಅಲ್ಲಿಂದ ಗಣ ಹೋಗಿ ಒಂದು ಕಾಫಿ ಶಾಪ್ ಅಲ್ಲಿ ಅವನ ಫ್ರೆಂಡ್ ನ ಮೀಟ್ ಮಾಡ್ತಾನೆ. ಅವನು ಅರ್ಧ ಫೇಸ್ ನ ರೀಕನ್ಸ್ಟ್ರಕ್ಟ್ ಮಾಡಿರ್ತಾನೆ. ಅದನ್ನ ಗಣಗೆ ತೋರಿಸ್ತಾನೆ. ಇನ್ನ 2 ಡೇಸ್ ಅಲ್ಲಿ ಫುಲ್ ಫೇಸ್ ರೀಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂತ ಗಣ ಫ್ರೆಂಡ್ ಹೇಳ್ತಾನೆ. ಅಲ್ಲೂ ಕೂಡ ಆ ಕಿಲ್ಲರ್ ಗಣನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅದನ್ನ ಗಣ ಕೂಡ ಅಬ್ಸರ್ವ್ ಮಾಡ್ತಾನೆ. ಆದ್ರೆ ಅವನ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲಿಂದ ಗಣ ಸುಜಾತನ ಮೀಟ್ ಮಾಡೋಕೆ ಪಾಸ್ಪೋರ್ಟ್ ಆಫೀಸ್ ಹತ್ರ ಹೋಗ್ತಾನೆ. ಆದ್ರೆ ಸುಜಾತ ಬರಲ್ಲ. ಅಲ್ಲಿಗೆ ಶ್ರುತಿ ಓಡ್ ಬರ್ತಾಳೆ. ಯಾಕಂದ್ರೆ ಯಾರೋ ಹುಡುಗರು ಅವಳನ್ನ ಟೀಸ್ ಮಾಡ್ತಾ ಇರ್ತಾರೆ. ಅವರು ಗಣನ ನೋಡಿ ಓಡೋಗ್ತಾರೆ. ಆದ್ರೆ ಮತ್ತೆ ಹುಡುಗರನ್ನ ಕರ್ಕೊಂಡು ಬರ್ತಾರೆ. ಗಣ ಶ್ರುತಿ ಕರ್ಕೊಂಡು ಒಂದು ಕನ್ಸ್ಟ್ರಕ್ಷನ್ ಆಗ್ತಿದ್ದ ಬಿಲ್ಡಿಂಗ್ ಒಳಗೆ ಹೋಗ್ತಾನೆ. ಅಲ್ಲಿ ಎಲ್ರಿಗೂ ಹೊಡೆದು ಶ್ರುತಿನ ಇಂಪ್ರೆಸ್ ಮಾಡ್ತಾನೆ. ಶ್ರುತಿ ಕೂಡ ಲವ್ ಅಲ್ಲಿ ಬೀಳ್ತಾಳೆ. ಆದ್ರೆ ಗಣ ನಂಬರ್ ಕೇಳಿದ್ರೆ 1 ಸೆಕೆಂಡ್ ಅಂತ ಹೇಳಿ ಹೋಗ್ತಾಳೆ. ಅದೇ ದಿನ ಸುಜಾತ ಮತ್ತೆ ಗಣ ಮಾತಾಡುವಾಗ ಗಣ ಸುಜಾತಾಗೆ ನೀವ್ ಯಾಕೆ ಮೀಟ್ ಮಾಡೋಕೆ ಬರ್ಲಿಲ್ಲ ಅಂತಾನೆ. ಅದನ್ನ ಕೇಳಿ ಸುಜಾತ ನಾನ್ ಬರ್ಲಿಲ್ವಾ, ಹಾಗಾದ್ರೆ ನನ್ಗೆ ಏನೋ ಆಗಿರ್ಬೇಕು ಅಂತ ಅನ್ಕೊಳ್ತಾ ಇರ್ತಾಳೆ. ಜೊತೆಗೆ ಸುಜಾತ ಗಣಗೆ ವಾಸು ಬಂದು ಪ್ರಪೋಸ್ ಮಾಡ್ತಾನೆ ಇಲ್ಲ ಅಂತಾಳೆ. ಅದಕ್ಕೆ ಗಣ ನೀವೇ ಹೋಗಿ ನೀವು ಅವನ್ನ ಲವ್ ಮಾಡ್ತಾ ಇದ್ದೀರಾ ಅಂತ ಏನಾದ್ರೂ ಇಂಟ್ ಕೊಡಿ, ಅವರಿಗೆ ಧೈರ್ಯ ಬಂದು ಪ್ರಪೋಸ್ ಮಾಡ್ತಾರೆ ಅಂತಾನೆ. ಅದೇ ರೀತಿ ಸುಜಾತ ಮಾರನೇ ದಿನ ಅವಳೆ ವಾಸು ಹಿಂದೆ ಚಿನ್ನು ಜೊತೆ ಹೋಗ್ತಾಳೆ. ಅಲ್ಲಿ ಆ ಕಿಲ್ಲರ್ ಚಿನ್ನುನ ನೋಡಿ ಕೊಲ್ಲೋಕೆ ಹೋಗ್ತಾನೆ. ಆದ್ರೆ ಚಿನ್ನು ಹೇಗೋ ಸುಜಾತ ಜೊತೆ ಎಸ್ಕೇಪ್ ಆಗ್ತಾನೆ. ಸುಜಾತ ವಾಸು ಕೆಲಸ ಮಾಡ್ತಿದ್ದ ಸ್ಟುಡಿಯೋಗೆ ಹೋಗಿ ಅವನ ಟೇಬಲ್ ಮೇಲೆ ಚಾಕೊಲೇಟ್ ಇಟ್ಟು ಬರ್ತಾಳೆ. ಆದ್ರೆ ವಾಸುಗೆ ಅದು ಅರ್ಥ ಆಗದೆ ವಾಪಸ್ ಬಂದು ಆ ಚಾಕೊಲೇಟ್ ನ ಸುಜಾತಾಗೇನೆ ಕೊಡ್ತಾನೆ. ಇದನ್ನ ಸುಜಾತ ಗಣಗೆ ಕಾಲ್ ಮಾಡಿ ಹೇಳ್ತಾಳೆ. ಜೊತೆಗೆ ಫ್ಯೂಚರ್ ಅಲ್ಲಿ ಅವ್ರ ಮನೆ ಮುಂದೆ ನೆಟ್ಟಿರೋ ಗಿಡ ಇನ್ನೂ ಇದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಗಣ ಇದೆ, ಆದ್ರೆ ನಾಳೆ ಕಡ್ದಾಕ್ತಾರೆ ಅಂತ ಹೇಳ್ತಾನೆ. ಅದರಿಂದ ಸುಜಾತ ಬೇಜಾರಾಗ್ತಾಳೆ. ಗಣ 1 ಸೆಕೆಂಡ್ ಡೆಫಿನೇಷನ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಒಂದು ನಂಬರ್ ಬರುತ್ತೆ. ಅದಕ್ಕೆ ಕಾಲ್ ಮಾಡಿದ್ರೆ ಅದು ಶ್ರುತಿ ನಂಬರೇ ಆಗಿರುತ್ತೆ. ಇಲ್ಲಿಂದ ಇಬ್ರು ಲವ್ ವಿಡೋ ಶುರು ಆಗುತ್ತೆ.
ಮಾರನೇ ದಿನ ಗಣ ಎದ್ರೆ ಮನೆ ಮುಂದೆ ಮರ ಇರೋದೇ ಇಲ್ಲ. ಆ ಮರ ಅಲ್ಲಿದ್ದು ಗಣ ಫ್ರೆಂಡ್ಗೆ ನೆನ್ಪೇ ಇರಲ್ಲ. ಜೊತೆಗೆ ಕಾರ್ಪೊರೇಷನ್ ಅವ್ರಿಗೆ ಗಣ ಕೊಟ್ಟಿದ್ದ 2000 ನೋಟು ಅದು ಗಣನ ವಾಲೆಟ್ ಅಲ್ಲೇ ಇರುತ್ತೆ. ಇದ್ರಿಂದ ಗಣ ತಲೆ ಕೆಟ್ಟೋಗಿ ಇದನ್ನೆಲ್ಲ ಶ್ರುತಿಗೆ ಹೇಳೇ ಬಿಡ್ತಾನೆ. ಶ್ರುತಿ ಅವರ ಪ್ರೊಫೆಸರ್ನ ಕರೆಸ್ತಾಳೆ. ಅವರಿಗೆ ಸಿಡಿಲಿನ ಎನರ್ಜಿಯಿಂದ ಪಾಸ್ಟ್ ಗೂ ಫ್ಯೂಚರ್ ಗೂ ಆ ಟೆಲಿಫೋನ್ ಇಂದ ಪೋರ್ಟಲ್ ಓಪನ್ ಆಗಿದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಪಾಸ್ಟ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಫ್ಯೂಚರ್ ಅಲ್ಲಿ ಹೊಸ ಟೈಮ್ ಲೈನ್ ಸೃಷ್ಟಿಯಾಗಿ ಹಳೆ ಟೈಮ್ ಲೈನ್ ಎರೇಸ್ ಆಗುತ್ತೆ ಅಂತ ಹೇಳ್ತಾರೆ. ಹಳೆ ಟೈಮ್ ಲೈನ್ ಅಲ್ಲಿ ಏನಾಗಿತ್ತು ಅಂತ ಗಣಗೆ ಮಾತ್ರ ನೆನಪಿರುತ್ತೆ. ಅಂದ್ರೆ ಪಾಸ್ಟ್ ಅಲ್ಲಿ ಸುಜಾತ ಆ ಮರನ ಕಡ್ದಾಕ್ತಾರೆ ಅಂತ ಗೊತ್ತಾಗಿ ಅದನ್ನ ಕಿತ್ತಾಕಿದ್ರೆ ಹೊಸ ಟೈಮ್ ಲೈನ್ ಸೃಷ್ಟಿಯಾಗುತ್ತೆ. ಒಂದು ಮರ ಇದ್ದಿದ್ದು ಅದು ಗಣಗೆ ಗೊತ್ತಿರುತ್ತೆ. ಇನ್ನೊಂದು ಮರ ಇಲ್ಲದೆ ಇರೋದು ಅದು ಕೂಡ ಗಣಗೆ ಮಾತ್ರ ಗೊತ್ತಾಗುತ್ತೆ. ಬೇರೆ ಎಲ್ರಿಗೂ ಆ ಮರ ಇದ್ದಿದ್ದೆಲ್ಲ ನೆನಪಿರಲ್ಲ. ಇದನ್ನ ಆ ಪ್ರೊಫೆಸರ್ ಹೇಳಿ ಅಲ್ಲಿಂದ ಹೋಗ್ತಾರೆ. ಅವಾಗ ಸುಜಾತ ಕಾಲ್ ಮಾಡಿ ಮರನ ಹಿತ್ತಲಲ್ಲಿ ನೆಟ್ಟಿರೋದಾಗಿ ಹೇಳ್ತಾಳೆ. ನೋಡಿದ್ರೆ ಮರ ಮನೆ ಹಿಂದೆ ಇರುತ್ತೆ. ಅಂದ್ರೆ ಪಾಸ್ಟ್ ಅಲ್ಲಿ ಚೇಂಜ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಚೇಂಜ್ ಆಗುತ್ತೆ ಅಂತ ಗೊತ್ತಾಗಿ ಟೆಸ್ಟ್ ಮಾಡೋಕೆ ಗಣ ಸುಜಾತಾಗೆ ಅವಳ ಫೋಟೋನ ಒಂದು ಡಬ್ಬದಲ್ಲಿ ಹಾಕಿ ಆ ಮರದ ಹತ್ರ ಊತ ಹಾಕೋಕೆ ಹೇಳ್ತಾನೆ. ಅವಳು ಊತ ಹಾಕ್ತಾಳೆ. ಪ್ರೆಸೆಂಟ್ ಅಲ್ಲಿ ಆ ಬಾಕ್ಸ್ ನ ಗಣ ಅಗ್ದು ತೆಗಿತಾನೆ. ಅದ್ರಲ್ಲಿ ಚಿನ್ನು ಮತ್ತೆ ಸುಜಾತ ಫೋಟೋ ಇರುತ್ತೆ. ಅದನ್ನ ನೋಡಿ ಗಣ 1 ಸೆಕೆಂಡ್ ಶಾಕ್ ಆಗಿ ಅವನ್ ಚಿಕ್ಕ ವಯಸ್ಸಿನ ಫೋಟೋನ ನೋಡ್ತಾನೆ. ನೋಡಿದ್ರೆ ಈ ಗಣನೇ ಆ ಚಿನ್ನು ಆಗಿರ್ತಾನೆ. ಆದ್ರೆ ಗಣಗೆ ಅದು ನೆನ್ಪೇ ಇರಲ್ಲ. ಅಂದ್ರೆ ಸುಜಾತ ಗಣ ಅಮ್ಮ ಅಂತ ಗಣಗೆ ಇವಾಗ ಗೊತ್ತಾಗುತ್ತೆ. ಅದ್ನ ಗಣ ಸುಜಾತಾಗೂ ಹೇಳ್ತಾನೆ. ಆದ್ರಿಂದ ಸುಜಾತ ಖುಷಿ ಆಗ್ತಾಳೆ. ಆದ್ರೆ ಸುಜಾತ ಜೊತೆ ಗಣ ಇಲ್ಲ ಅಂದ್ರೆ ಸುಜಾತಾಗೆ ಏನೋ ಆಗಿದೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗುತ್ತೆ. ಅದೇ ದಿನ ಗಣ ನ್ಯೂಸ್ ರೂಮ್ ಅಲ್ಲಿ ಇದ್ದಾಗ ಆಂಕರ್ ಇಂದಿರಾ ಕಾಲೋನಿ ಪಾರ್ಕ್ ಹತ್ತಿರ ಸಿಕ್ಕ ಮೂಳೆಗಳು ಅಂತ ಹೇಳ್ತಾ ಇರ್ತಾಳೆ. ಗಣ ಇಂದಿರಾ ಕಾಲೋನಿ ಪಾರ್ಕ್ ಅಲ್ಲ ದೇವಸ್ಥಾನದ ಹತ್ರ ಮೂಳೆ ಸಿಕ್ಕಿದ್ದು ಅಂತಾನೆ. ಆಂಕರ್ ಪಾರ್ಕ್ ಹತ್ರ ಅಂತ. ಅಂದ್ರೆ ಒಂದೇ ಒಂದು ಮರನ ಸುಜಾತ ಹಿಂದೆ ನೆಟ್ಟಿರೋದಕ್ಕೆ ಎಲ್ಲ ಚೇಂಜ್ ಆಗಿದೆ ಅನ್ನೋದು ಗಣಗೆ ಅರ್ಥ ಆಗಿ ಸುಮ್ನಾಗ್ತಾನೆ. ಫೇಸ್ ರೀಕನ್ಸ್ಟ್ರಕ್ಟ್ ಆಗಿರುತ್ತೆ. ನೋಡಿದ್ರೆ ಅದು ಸುಜಾತ ಫೋಟೋ ಆಗಿರುತ್ತೆ. ಅಂದ್ರೆ ಇವರಿಗೆ ಸಿಕ್ಕಿರೋ ಮೂಳೆಗಳು ಸುಜಾತ ಮತ್ತೆ ವಾಸುದು. ಅಂದ್ರೆ ಸುಜಾತ ಬದುಕಿಲ್ಲ. ಅದಕ್ಕೋಸ್ಕರನೇ ಸುಜಾತ ಗಣನ ಮೀಟ್ ಮಾಡೋಕೆ ಪಾಸ್ಪೋರ್ಟ್ ಆಫೀಸ್ ಹತ್ರ ಬಂದಿರಲ್ಲ. ಇದು ಗೊತ್ತಾಗಿ ಗಣ ಜಗನ್ನಾಥ್ಗೆ ಕೊಲೆ ಆಗಿರೋದು ಅವರಮ್ಮ ಅಂತ ಹೇಳ್ತಾನೆ. ಗಣ ಈ ವಿಷಯನ ಶ್ರುತಿಗೂ ಹೇಳ್ತಾನೆ. ಶ್ರುತಿ ಗಣನ ಸಮಾಧಾನ ಮಾಡ್ತಾಳೆ. ಈ ಕಡೆ 1993ರಲ್ಲಿ ಸುಜಾತ, ಗೀತಾ, ಚಿನ್ನು ಎಲ್ರು ಒಂದು ಎಕ್ಸಿಬಿಷನ್ಗೆ ಹೋಗಿರ್ತಾರೆ. ಅಲ್ಲಿ ಚಿನ್ನುನ ಆ ಕಿಲ್ಲರ್ ನೋಡ್ತಾನೆ. ಚಿನ್ನು ಓಡೋಗಿ ಜಾಯಿಂಟ್ ವೀಲ್ ಹತ್ತುತ್ತಾನೆ. ಜಾಯಿಂಟ್ ವೀಲ್ ಮೇಲಕ್ಕೆ ಹೋದಾಗ ಕಿಲ್ಲರ್ ವೈರ್ ಕಿತ್ತಾಕ್ತಾನೆ. ಅದು ಅಲ್ಲೇ ಸ್ಟಕ್ ಆಗುತ್ತೆ. ಸುಜಾತ ಏನು ಯೋಚನೆ ಮಾಡದೆ ಕಂಬಿ ಹಿಡ್ಕೊಂಡು ಜಾಯಿಂಟ್ ವೀಲ್ ಹತ್ತಿ ಚಿನ್ನುನ ಕಾಪಾಡ್ತಾಳೆ. ಆದ್ರೆ ಚಿನ್ನು ಜೊತೆ ಅವಳು ಕೆಳಗೆ ಬೀಳ್ತಾ ಇರ್ತಾಳೆ. ಅಷ್ಟರಲ್ಲಿ ವಾಸು ಇಬ್ರೂನು ಕಾಪಾಡ್ತಾನೆ. ಚಿನ್ನು ಕಿಲ್ಲರ್ ನೋಡಿ ಗಾಬರಿ ಆಗಿರ್ತಾನೆ. ಆದ್ರೆ ಕಿಲ್ಲರ್ನ ಸುಜಾತ ನೋಡಲ್ಲ. ಈ ವಿಷಯನ ಸುಜಾತ ಗಣಗೆ ಕಾಲ್ ಮಾಡಿ ಹೇಳ್ತಾಳೆ. ಗಣ ಫ್ಯೂಚರ್ ಅಲ್ಲಿ ಸುಜಾತ ಸತ್ತೋಗಿರೋ ವಿಷಯ ಹೇಳ್ತಾನೆ. ಆ ಕಿಲ್ಲರ್ ಚಿನ್ನು ಹಿಂದೆ ಬಿದ್ದಿರೋದು ಅವನ್ನ ದೂರ ಇಟ್ರೆ ನೀವು ಬದುಕ್ತೀರಾ ಅಂತ ಹೇಳ್ತಾನೆ. ಆದ್ರೆ ಸುಜಾತ ಗಣ ಮಾತನ್ನ ಕೇಳಲ್ಲ. ಇವಾಗ ಸುಜಾತ ಹೇಗ್ ಸಾಯ್ತಾಳೆ ಅಂತ ತಿಳ್ಕೊಳ್ಳೋಕೆ ಫ್ಯೂಚರ್ ಅಲ್ಲಿ ಗೀತಾ ಬದುಕಿದ್ದಾಳ ಅಂತ ಹುಡುಕೋಕೆ ಶುರು ಮಾಡ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಗೀತಾ ಸಿಗ್ತಾ ಇರಲ್ಲ. ಅದಕ್ಕೆ ಜಗನ್ನಾಥ್ ಒಂದು ಐಡಿಯಾ ಕೊಡ್ತಾನೆ. ಸುಜಾತ ಫೋಟೋನ ಟೆಲಿಕಾಸ್ಟ್ ಮಾಡಿ ಯಾರಾದ್ರೂ ಗೊತ್ತಿದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಅದೇ ರೀತಿ ಟಿವಿಲಿ ಸುಜಾತ ಫೋಟೋ ನೋಡಿ ಗೀತಾ ಆಲ್ಬಮ್ಸ್ ಅಲ್ಲಿ ಏನೋ ಹುಡುಕ್ತಾ ಇರ್ತಾಳೆ. ಅವಳು ಹುಡುಕ್ತಿದ್ದ ಫೋಟೋ ಸಿಗಲ್ಲ. ಅದಕ್ಕೆ ಅವಳ ತಾಯಿಯ ಮನೆಗೆ ಹೋಗಿ ಆ ಕಿಲ್ಲರ್ ಫೋಟೋನ ಹುಡುಕ್ತಾಳೆ. ಅಷ್ಟರಲ್ಲಿ ಈ ಕಡೆ ಶ್ರುತಿಗೆ ಫೇಸ್ಬುಕ್ ಅಲ್ಲಿ ಗೀತಾ ಅಕೌಂಟ್ ಸಿಗುತ್ತೆ. ಗಣ ಗೀತಾಗೆ ಕಾಲ್ ಮಾಡ್ತಾನೆ. ಗೀತಾ ಅವಳ ತಾಯಿ ಮನೆಗೆ ಬರೋಕೆ ಹೇಳ್ತಾಳೆ. ಅಲ್ಲಿಗೆ ಹೋದ್ರೆ ಯಾರೋ ಗೀತಾ ತಾಯಿಗೆ ಹೊಡೆದು ಗೀತಾನ ಕೊಲ್ಲೋಕೆ ಬಂದಿರ್ತಾರೆ. ಗೀತಾ ಅವ್ರ ಮನೆ ಹಿಂದೆ ಇದ್ದ ನರ್ಸರಿ ಒಳಗೆ ಹೋಗಿರ್ತಾಳೆ. ರೌಡಿಗಳು ಅವಳನ್ನ ಅಟ್ಟಾಡಿಸಿಕೊಂಡು ಹೋಗ್ತಾ ಇರ್ತಾರೆ. ಗಣ ಹೋಗಿ ಎಲ್ರಿಗೂ ಹೊಡೆದು ಗೀತಾನ ಸೇವ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ರೌಡಿಗಳು ಗೀತಾನು ಸಾಯಿಸಿ ಅವಳ ಕೈಯಲ್ಲಿದ್ದ ಆಲ್ಬಮ್ನು ಸುಟ್ಟಾಕ್ಬಿಡ್ತಾರೆ. ಇದ್ರಿಂದ ಗಣಗೆ ತುಂಬಾ ಬೇಜಾರಾಗುತ್ತೆ. ಇವಾಗ ಗಣ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಯೋಚನೆ ಮಾಡ್ತಾನೆ. ಒಂದು ಐಡಿಯಾ ಬರುತ್ತೆ. ಇವಾಗ ಪ್ರೆಸೆಂಟ್ ಅಲ್ಲಿ ಸಿಕ್ಕಿರೋದು ಸುಜಾತ ಮತ್ತೆ ವಾಸು ಮೂಳೆಗಳು. ಅದು ಪಾರ್ಕ್ ಅಲ್ಲಿ. ಅಂದ್ರೆ ದೇವಸ್ಥಾನದ ಹತ್ರ ಇನ್ನೊಂದು ಹುಡುಗ ಹುಡುಗಿಯ ಮೂಳೆಗಳು ಇರ್ಲೇಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ರಾತ್ರಿ ಹೊತ್ತು ಅವನ್ ಫ್ರೆಂಡ್ ಜೊತೆ ಹೋಗಿ ಅಗಿತಾನೆ. ಅಲ್ಲಿ ಮೂಳೆಗಳು ಇರ್ತಾವೆ. ಮತ್ತೆ ಅದನ್ನ ಕ್ಲೋಸ್ ಮಾಡ್ತಾನೆ. ಯಾಕಂದ್ರೆ ಇವಾಗ ಆ ಮೂಳೆಗಳು ಸಿಕ್ಕಿದ್ರೆ ಯೂಸ್ ಇಲ್ಲ. ಆದ್ರೆ 1993ರಲ್ಲಿ ಶವಗಳು ಸಿಕ್ಕಿ ಇನ್ವೆಸ್ಟಿಗೇಷನ್ ಮಾಡಿ ಕಿಲ್ಲರ್ ಯಾರು ಅಂತ ಕಂಡಿಡಿದ್ರೆ ಸುಜಾತನ ಸೇವ್ ಮಾಡಬಹುದು ಅನ್ನೋದು ಗಣನ ಪ್ಲಾನ್ ಆಗಿರುತ್ತೆ. ಅದೇ ರೀತಿ ಸುಜಾತಾಗೆ ಗಣ ಪೊಲೀಸರಿಗೆ ವಿಷಯ ಹೇಳೋಕೆ ಹೇಳ್ತಾನೆ. 1993ರಲ್ಲಿ ಪೊಲೀಸರು ಶವ ಈಚೆಗೆ ತೆಗಿತಾರೆ. ಅಲ್ಲೇ ಕಿಲ್ಲರ್ ಇರ್ತಾನೆ. ಅವನು ಸುಜಾತನು ಕೊಲ್ಲೋಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಇವಾಗ ಗಣ ಫ್ಯೂಚರ್ ಅಲ್ಲಿ ಹಳೆ ನ್ಯೂಸ್ ಪೇಪರ್ ಹುಡುಕಿ ಶವ ತೆಗ್ದಿರೋ ವಿಷಯ ಕನ್ಫರ್ಮ್ ಮಾಡ್ಕೋತಾನೆ. ಸ್ಟೇಷನ್ಗೆ ಹೋಗಿ ಆ ಕೇಸ್ ಫೈಲ್ ಇಸ್ಕೋತಾನೆ. ಸತ್ತಿರೋ ಹುಡುಗ ಹುಡುಗಿ ಹೆಸರು ಲಕ್ಷ್ಮಿ ಮತ್ತೆ ವೆಂಕಟ್ ಅಂತ ಗೊತ್ತಾಗುತ್ತೆ. ಆದ್ರೆ ಕಿಲ್ಲರ್ ಯಾರು ಅಂತ ಗೊತ್ತಿರಲ್ಲ. ಇವಾಗ ಲಕ್ಷ್ಮಿ ಅಥವಾ ವೆಂಕಟ್ ಬಗ್ಗೆ ತಿಳ್ಕೊಂಡ್ರೆ ಕಿಲ್ಲರ್ ಸಿಗೋ ಚಾನ್ಸಸ್ ಇದೆ ಅಂತ ಗಣ ಅನ್ಕೋತಾನೆ. ಆದ್ರೆ ಕೇಸ್ ಫೈಲ್ ಅಲ್ಲಿ ಇರೋ ವೆಂಕಟ್ ಅಡ್ರೆಸ್ಗೆ ಹೋದ್ರೆ ಇವಾಗ ಅಲ್ಲಿ ಮೆಟ್ರೋ ಬಂದಿರುತ್ತೆ. ಅದಕ್ಕೆ ಗಣ ಆ ಅಡ್ರೆಸ್ ನ ಸುಜಾತಾಗೆ ಹೇಳಿ ಹೋಗಿ ಚೆಕ್ ಮಾಡೋಕೆ ಹೇಳ್ತಾನೆ. ಇವಾಗ ಗಣ ವೆಂಕಟ್ ಬಗ್ಗೆ ತಿಳ್ಕೊಳ್ಳೋಕೆ ವೆಂಕಟ್ ಓದಿದ ಕಾಲೇಜ್ಗೆ ಹೋಗ್ತಾನೆ. ಅಲ್ಲಿ ವೆಂಕಟ್ ಕ್ಲಾಸ್ ಗ್ರೂಪ್ ಫೋಟೋ ನೋಡ್ತಾನೆ.
ಶಾಕಿಂಗ್ ಅನ್ನೋ ಹಾಗೆ ವೆಂಕಟ್ ಕ್ಲಾಸ್ ಅಲ್ಲೇ ಸಿಇಒ ಜಗನ್ನಾಥ್ ಕೂಡ ಓದಿರ್ತಾನೆ. ಈ ಕಡೆ ಸುಜಾತ ವೆಂಕಟ್ ಮನೆಗೆ ಹೋದ್ರೆ ಅಲ್ಲಿ ಜಗನ್ನಾಥ್ ಇರ್ತಾನೆ. ಅವಳು ವೆಂಕಟ್ ಫ್ರೆಂಡ್ ಅಂತ ಸುಳ್ಳು ಹೇಳ್ತಾಳೆ. ಆದ್ರೆ ಜಗನ್ನಾಥ್ ಮತ್ತೆ ವೆಂಕಟ್ ತಂದೆ ವಿಚಿತ್ರವಾಗಿ ಏನೇನೋ ಕ್ವಶನ್ ಕೇಳ್ತಾ ಇರ್ತಾರೆ. ಅದಕ್ಕೆ ಸುಜಾತ ಅಲ್ಲಿಂದ ಹೋಗ್ಬಿಡ್ತಾಳೆ. ಪ್ರೆಸೆಂಟ್ ಅಲ್ಲಿ ಗಣ ಜಗನ್ನಾಥ್ ಹತ್ರ ಹೋಗಿ ವೆಂಕಟ್ ಬಗ್ಗೆ ಕೇಳ್ತಾನೆ. ಅವಾಗ ಜಗನ್ನಾಥ್ ವೆಂಕಟ್ನ ಯಾರೋ 29 ವರ್ಷದ ಹಿಂದೆನೆ ಕೊಲೆ ಮಾಡಿದ್ರು, ಯಾರು ಅಂತ ಗೊತ್ತಿಲ್ಲ. ನಿಮ್ಮಮ್ಮ ಮತ್ತೆ ವೆಂಕಟ್ನ ಕೊಂದಿರೋ ವ್ಯಕ್ತಿನ ನೀನೇ ಕಂಡಿಡಿಬೇಕು ಅಂತ ಜಗನ್ನಾಥ್ ಹೇಳ್ತಾನೆ. ಪಾಸ್ಟ್ ಅಲ್ಲಿ ಸುಜಾತ ವೆಂಕಟ್ ಮನೆಯಿಂದ ಹೋಗುವಾಗ ಕಿಲ್ಲರ್ ಅಟ್ಯಾಕ್ ಮಾಡ್ತಾನೆ. ಸುಜಾತ ಒಂದು ಕಾರ್ ಯಾರ್ಡ್ ಒಳಗೆ ಹೋಗ್ತಾಳೆ. ಅದೇ ದಾರಿಲಿ ಹೋಗ್ತಿದ್ದ ವಾಸು ರೋಡಲ್ಲಿ ಬಿದ್ದಿದ್ದ ಸುಜಾತ ಬ್ಯಾಗ್ ನೋಡಿ ಅವನು ಕಾರ್ ಯಾರ್ಡ್ಗೆ ಬರ್ತಾನೆ. ಆದ್ರೆ ಸುಜಾತ ಸಿಗ್ಲಿಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಸುಜಾತ ಕಿಲ್ಲರ್ ಕೈಲಿ ತಗಲಾಕೊಳ್ತಾಳೆ. ಅವನು ಸುಜಾತನ ಕೊಲ್ಲೋ ಮುಂಚೆ ಅಲ್ಲಿಗೆ ವಾಪಸ್ ವಾಸು ಬಂದು ಕಿಲ್ಲರ್ಗೆ ಹೊಡೆದು ಸುಜಾತನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಕರ್ಕೊಂಡ್ ಬಂದು ಮನೆಗೆ ಬಿಡ್ತಾನೆ. ಈ ವಿಷಯನು ಸುಜಾತ ಗಣಗೆ ಹೇಳ್ತಾಳೆ. ಆದ್ರೆ ಅವಳಿಗೂ ಕಿಲ್ಲರ್ ಮುಖ ಕಾಣಿಸಿರಲ್ಲ. ಗಣ ಒಂದು ಐಡಿಯಾ ಕೊಡ್ತಾನೆ. ವಾಸು ಎಕ್ಸಿಬಿಷನ್ ಅಲ್ಲಿ ಸುಜಾತ ಫೋಟೋ ತೆಗ್ದಿದ್ರೆ ಅದ್ರಲ್ಲಿ ಕಿಲ್ಲರ್ ಇದ್ದೇ ಇರ್ತಾನೆ, ಆ ಫೋಟೋಸ್ನ ಇಸ್ಕೊಂಡ್ ಬಂದು ನನಗೆ ಸಿಗೋ ಹಾಗೆ ಮಾಡು ಅಂತಾನೆ. ಅದೇ ರೀತಿ ಸುಜಾತ ಹೋಗಿ ಫೋಟೋಸ್ ಇಸ್ಕೋತಾಳೆ. ಜೊತೆಗೆ ವಾಸುಗೆ ನೀವೇನಾದ್ರೂ ಹೇಳ್ಬೇಕು ಅನ್ಕೊಂಡಿದ್ರೆ ನಾಳೆ ಸಂಜೆ 6 ಗಂಟೆಗೆ ಪಾರ್ಕ್ ಹತ್ರ ಬನ್ನಿ ಅಂತ ಹೇಳಿ ಹೋಗ್ತಾಳೆ. ಮನೆಗೆ ಹೋದ್ರೆ ಟೆಲಿಫೋನ್ ಕೆಟ್ಟೋಗಿರುತ್ತೆ, ಕಾಲ್ ಮಾಡೋಕೆ ಆಗಲ್ಲ. ಅದಕ್ಕೆ ಪ್ಲಾನ್ ಮಾಡಿ ಸುಜಾತ ಫೋಟೋಸ್ನ ಟೆಲಿಫೋನ್ ಒಳಗೆ ಇಟ್ಟು ಟೆಲಿಫೋನ್ ಮೇಲೆ ಆರೋ ಮಾರ್ಕ್ ಹಾಕ್ತಾಳೆ. ಪಾಸ್ಟ್ ಅಲ್ಲಿ ಸುಜಾತ ಆರೋ ಮಾರ್ಕ್ ಹಾಕೋದು ಪ್ರೆಸೆಂಟ್ ಅಲ್ಲಿ ಗಣಗೆ ಕಾಣಿಸುತ್ತೆ. ಅವನು ಟೆಲಿಫೋನ್ ಓಪನ್ ಮಾಡ್ತಾನೆ. ಅದ್ರಲ್ಲಿ ಕಿಲ್ಲರ್ ಫೋಟೋ ನೋಡ್ತಾನೆ. ಅವಾಗ ಗಣಗೆ ಕಿಲ್ಲರ್ನ ಕಾಫಿ ಶಾಪ್ ಅಲ್ಲಿ ನೋಡಿದ್ದು ನೆನಪಾಗಿ ಕಾಫಿ ಶಾಪ್ಗೆ ಹೋಗ್ತಾನೆ. ಆದ್ರೆ ಕಿಲ್ಲರ್ ಕಾರ್ ನಂಬರ್ ಕಾಣಿಸಲ್ಲ. ಕಾರ್ ಮೇಲೆ ಒಂದು ಲೋಗೋ ಇರುತ್ತೆ. ಆ ಲೋಗೋ ಅಲ್ಲಿ ಫುಲ್ಲು ಫೇಮಸ್ ಆಗಿರುತ್ತೆ. ಆದ್ರಿಂದ ಕಿಲ್ಲರ್ ಯಾರು ಅಂತ ಗಣಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದೇ ದಿನ ಕಿಲ್ಲರ್ನ ಬರ್ಡೇ ಇರುತ್ತೆ. ಕಿಲ್ಲರ್ ಅವನ್ ಗ್ಯಾಂಗ್ ಜೊತೆ ಪಾರ್ಟಿ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಗಣ ಹೋಗಿ ಎಲ್ರಿಗೂ ಹೊಡೆದು ಕಿಲ್ಲರ್ನ ಮನೆಗೆ ಎತ್ತಾಕೊಂಡು ಹೋಗಿ ಸುಜಾತನ ಹೇಗ್ ಕೊಲೆ ಮಾಡಿದೆ ಅಂತ ಕೇಳ್ತಾನೆ. ಅವನು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಸುಜಾತ ಗೀತಾನ ಮೀಟ್ ಮಾಡ್ಕೊಂಡು ವಾಸುನ ಮೀಟ್ ಮಾಡೋಕೆ ಪಾರ್ಕ್ ಹತ್ರ ಹೋಗ್ತಾಳೆ. ಅಲ್ಲಿಗೆ ಬಂದ ಕಿಲ್ಲರ್ ಸುಜಾತ ಜೊತೆ ವಾಸುನು ಕೊಲೆ ಮಾಡಿರ್ತಾನೆ. ಅದು ಸರಿಯಾಗಿ ಸಂಜೆ 6 ಗಂಟೆಗೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಗಣ ಸುಜಾತಾಗೆ ಕಾಲ್ ಮಾಡಿ, ಇವತ್ತು ಸಂಜೆ 6 ಗಂಟೆಗೆ ಕಿಲ್ಲರ್ ನಿಮ್ನ ಕೊಲ್ತಾನೆ, ನೀವು ಬದುಕಬೇಕು ಅಂದ್ರೆ ನೀವೇ ಅವನ್ನ ಕೊಲೆ ಮಾಡಬೇಕು. ಸಂಜೆ 6 ಗಂಟೆಗೆ ಚರ್ಚಲ್ಲಿ 6ನೇ ಬೆಲ್ ಆಗ್ತಿದ್ದ ಹಾಗೆ ಸಿಡಿಲು ಬಡಿದು ದೇವಸ್ಥಾನ ಬಿದ್ದೋಗುತ್ತೆ. ಆ ಟೈಮ್ಗೆ ಕಿಲ್ಲರ್ ಅಲ್ಲಿರೋ ರೀತಿ ಮಾಡಿ ಅವನೇ ಸತ್ತೋಗ್ತಾನೆ ಅಂತ ಗಣ ಹೇಳ್ತಾನೆ. ಸುಜಾತ ಸರಿ ಅಂತಾಳೆ. ಅಷ್ಟರಲ್ಲಿ ಕಿಲ್ಲರ್ ಗಣ ಮನೆಯಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗ್ತಾನೆ. ಗಣ ಹಿಡಿಯೋಕೆ ಅವನಿಂದೆ ಓಡೋಗ್ತಾನೆ. ಅವಾಗ ಅಡ್ಡ ಶ್ರುತಿ ಬರ್ತಾಳೆ. ನೋಡಿದ್ರೆ ಆ ಕಿಲ್ಲರ್ ಬೇರೆ ಯಾರು ಅಲ್ಲ, ಶ್ರುತಿ ತಂದೆನೇ ಆಗಿರ್ತಾನೆ. ಇವಾಗ ಗಣ ಶ್ರುತಿಗೆ ಎಲ್ಲಾ ವಿಷಯ ಹೇಳ್ತಾನೆ. ಪಾಸ್ಟ್ ಅಲ್ಲಿ ಕಿಲ್ಲರ್ನ ಸುಜಾತ ಸಾಯೋ ಹಾಗೆ ಮಾಡಿದ್ರೆ ಶ್ರುತಿ ಹುಟ್ಟೋದೇ ಇಲ್ಲ ಅಂತ ಗೊತ್ತಾಗಿ ಗಣ ಸುಜಾತಾಗೆ ಫೋನ್ ಮಾಡ್ತಾನೆ. ಆದ್ರೆ ಸುಜಾತ ಆಲ್ರೆಡಿ ಕಿಲ್ಲರ್ ಜೊತೆ ದೇವಸ್ಥಾನದಲ್ಲಿ ಇರ್ತಾಳೆ. ಚಿನ್ನು ಕಾಲ್ ರಿಸೀವ್ ಮಾಡ್ತಾನೆ. ಸುಜಾತ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಚಿನ್ನುಗೂ ಗೊತ್ತಾಗಿ ಚಿನ್ನು ಕೂಡ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲೇ ಕಿಲ್ಲರ್ ಚಿನ್ನು ಮತ್ತೆ ಸುಜಾತನ ಕೊಲ್ಲೋಕೆ ಹೋಗ್ತಾನೆ. ಸುಜಾತ ಕಿಲ್ಲರ್ ಇಂದ ತಪ್ಪಿಸ್ಕೊಂಡು ದೇವಸ್ಥಾನದ ಒಳಗಡೆ ಓಡಾಡ್ತಾ ಇರ್ತಾಳೆ. ಈ ಕಡೆ ಗಣ ಮನೆಗೆ ಜಗನ್ನಾಥ್ ಬರ್ತಾನೆ. ಇಲ್ಲಿ ಮೂವಿಯ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಕೊಲೆ ಮಾಡಿರೋದು ಶ್ರುತಿ ತಂದೆ ಆದ್ರೂ ಕೊಲೆ ಮಾಡಿಸಿದ್ದು ಈ ಜಗನ್ನಾಥೇ ಆಗಿರ್ತಾನೆ. ಯಾಕಂದ್ರೆ ಜಗನ್ನಾಥ್ ಲಕ್ಷ್ಮಿನ ಪ್ರೀತಿ ಮಾಡ್ತಾ ಇರ್ತಾನೆ. ಆದ್ರೆ ಲಕ್ಷ್ಮಿ ವೆಂಕಟ್ ಜೊತೆ ಓಡೋಗಿರ್ತಾಳೆ. ಇದರಿಂದ ಜಗನ್ನಾಥ್ ಈಗೋ ಹರ್ಟ್ ಆಗಿ ಕೊಲೆ ಮಾಡಿಸಿರ್ತಾನೆ. ಆ ಕೊಲೆ ಜೊತೆಗೆ ಕೊಲೆ ಬಗ್ಗೆ ಗೊತ್ತಾಗಿದ್ಕೆ ಸುಜಾತಾನು ಕೊಲೆ ಆಗಿರ್ತಾಳೆ. ಇದನ್ನ ಜಗನ್ನಾಥ್ ಗಣಗೆ ಹೇಳಿ ಗಣ ಕಡೆ ಶೂಟ್ ಮಾಡ್ತಾನೆ. ಆದ್ರೆ ಅಡ್ಡ ಶ್ರುತಿ ಬಂದು ಬುಲೆಟ್ ಏಡ್ ತಿಂದು ಸತ್ತೋಗ್ತಾಳೆ. ಗಣ ಜಗನ್ನಾಥ್ಗೆ ಚೆನ್ನಾಗಿ ಹೊಡೆದು ಶೂಟ್ ಮಾಡ್ತಾನೆ. ಈ ಕಡೆ ಕಿಲ್ಲರ್ ಸುಜಾತನ ಕೊಲ್ಲೋ ಮುಂಚೆ ದೇವಸ್ಥಾನಕ್ಕೆ ಸಿಡಿಲು ಹೊಡೆದು ಕಿಲ್ಲರ್ ಸತ್ತೋಗ್ತಾನೆ. ವಾಸು ಬಂದು ಸುಜಾತ ಮತ್ತೆ ಚಿನ್ನುನ ಕಾಪಾಡ್ತಾನೆ. ಸೊ ಪಾಸ್ಟ್ ಚೇಂಜ್ ಆಗಿದ್ಕೆ ಇವಾಗ ಹೊಸ ಪ್ರೆಸೆಂಟ್ ಸೃಷ್ಟಿಯಾಗುತ್ತೆ. ಅದ್ರಲ್ಲಿ ಸುಜಾತ ವಾಸು ಮದುವೆ ಆಗಿರ್ತಾರೆ. ಚಿನ್ನು ಗಣ ಆಗಿ ಅವ್ರ ಜೊತೆನೆ ಇರ್ತಾನೆ. ಗೀತಾ ಕೂಡ ಇನ್ನು ಬದುಕಿರ್ತಾಳೆ. ಗೀತಾಗೆ ಒಬ್ಳು ಮಗಳು ಇರ್ತಾಳೆ. ಆದ್ರೆ ಶ್ರುತಿ ಮಾತ್ರ ಹುಟ್ಟಿಲ್ಲ ಅಂತ ಗಣ ಅನ್ಕೊಂಡಿರ್ತಾನೆ. ಆದ್ರೆ ಮೂವಿಯ ಕೊನೆಯಲ್ಲಿ ಗಣ ಶ್ರುತಿನ ಅದೇ ಪಾಸ್ಪೋರ್ಟ್ ಆಫೀಸ್ ಹತ್ರ ಮೀಟ್ ಮಾಡ್ತಾನೆ. ಮೋಸ್ಟ್ಲಿ ಶ್ರುತಿ ಗೀತಾಗೆ ಹುಟ್ಟಿರ್ಬೇಕು. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.